ಫೇಸ್ಬುಕ್ ಗೆಳತಿಯಿಂದ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೆ ಸಂಕಷ್ಟ ಎದುರಾಗಿದೆ. ಅಲ್ಲದೆ ಪೊಲೀಸರಿಂದ ಬಂಧನ ಭೀತಿ ಎದುರಿಸುತ್ತಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಹಾಜರಾಗುವಂತೆ ಈಗಾಗಲೇ ವರ್ತೂರ್ಗೆ 2 ಬಾರಿ ನೋಟಿಸ್ ಕೂಡ ಬಂದಿದ್ದು, ಇಂದು ಎಸಿಪಿ ಗೀತಾ ಎದುರು ವಿಚಾರಣೆ ಎದುರಿಸಿದ್ದಾರೆ. ವರ್ತೂರ್ ಪ್ರಕಾಶ್ಗೆ ಹೀಗೆ ಸಂಕಷ್ಟ ಎದುರಾಗೋಕೆ ಕಾರಣ ಆಗಿದ್ದು ಅವರ ಫೇಸ್ಬುಕ್ ಗೆಳತಿ. 6 ತಿಂಗಳ ಹಿಂದೆ ಫೇಸ್ಬುಕ್ನಲ್ಲಿ ವರ್ತೂರ್ ಪ್ರಕಾಶ್ಗೆ ಶ್ವೇತಾ ಗೌಡ ಎಂಬುವರ ಪರಿಚಯವಾಗಿತ್ತು. ತಾನಾಗಿಯೇ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿ ಮಾಜಿ ಸಚಿವರನ್ನ ಸ್ನೇಹದ ಬಲೆಗೆ ಶ್ವೇತಾ ಬೀಳಿಸಿದ್ರು. ಆ ಬಳಿಕ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಪರಸ್ಪರ ಚಾಟಿಂಗ್ ಕೂಡ ಶುರುವಾಗಿತ್ತು. ಶ್ವೇತಾಳ ನಂಬರ್ ಪಡೆದ ವರ್ತೂರ್ ಪ್ರಕಾಶ್ ಅದನ್ನ ಗುಲಾಬ್ ಜಾಮೂನ್ ಅನ್ನೋ ಹೆಸರಲ್ಲಿ ಸೇವ್ ಮಾಡ್ಕೊಂಡಿದ್ರು. ಇನ್ನು ಶ್ವೇತಾ ಗೌಡ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿರುವ ಶ್ರೀಕೃಷ್ಣ ಡೈಮಂಡ್ ಅಂಡ್ ಜ್ಯುವೆಲರಿ ಶಾಪ್ನಲ್ಲಿ 2.42 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಖರೀದಿಸಿದ್ರು. ಆದ್ರೆ ಹಣ ಕೊಡದೆ ಮಾಲೀಕರಿಗೆ ವಂಚಿಸಿದ್ದಾಳೆ. ಶ್ವೇತಾ ಗೌಡ ಕೆಲವೊಂದು ಆಭರಣಗಳನ್ನ ವರ್ತೂರ್ ಪ್ರಕಾಶ್ ಅವರ ಡಾಲರ್ಸ್ ಕಾಲೋನಿ ನಿವಾಸದ ವಿಳಾಸಕ್ಕೆ ತರಿಸಿಕೊಂಡಿದ್ರು ಅನ್ನೋದು ಗೊತ್ತಾಗಿದೆ. ಈ ಸಂಬಂಧ ಆಭರಣ ಮಳಿಗೆ ಮಾಲೀಕರು ಪೊಲೀಸರಿಗೆ ದೂರನ್ನ ನೀಡಿದ್ರು. ಆರೋಪಿ ಶ್ವೇತಾ ಗೌಡ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಗೆಳತಿ ಅನ್ನೋದು ಗೊತ್ತಾಗಿದೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಶ್ವೇತಾ ಗೌಡ ಕೊಟ್ಟಿದ್ದ ಗಿಫ್ಟ್ಗಳನ್ನ ಅಂದ್ರೆ ನಗದು, ಚಿನ್ನಾಭರಣ ಎಲ್ಲವನ್ನ ಪೊಲೀಸರಿಗೆ ವಾಪಸ್ ಕೊಟ್ಟಿದ್ದಾರೆ. ಒಟ್ಟು 12.50 ಲಕ್ಷ ರೂಪಾಯಿ ನಗದು, 3 ಬ್ರಾಸ್ಲೆಟ್, 1 ಚಿನ್ನದ ಉಂಗುರವನ್ನ ಎಸಿಪಿ ಗೀತಾ ಎದುರಿಗೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಲ್ಲದೆ ವರ್ತೂರ್ ಪ್ರಕಾಶ್ ಎಂಗೇಜ್ಮೆಂಟ್ ವೇಳೆ ಹಾಕಬೇಕಿದ್ದ ಉಂಗುರದ ಫೋಟೋವನ್ನು ಸಹ ಶ್ವೇತಾಗೆ ಕಳಿಸಿರೋದು ಪತ್ತೆಯಾಗಿದೆ. ಅಲ್ಲದೆ ವರ್ತೂರ್ ಪ್ರಕಾಶ್ ವಿರುದ್ಧವೇ ಸ್ನೇಹಿತೆ ಶ್ವೇತಾ ಗೌಡ ನನ್ನ ಬಳಿ 10 ಲಕ್ಷ ಸಾಲ ಪಡೆದಿದ್ದಾರೆ ಅಂತ ಆರೋಪ ಮಾಡಿದ್ದಾಳೆ. 3 ಬ್ರೇಸ್ಲೆಟ್, 1 ಉಂಗುರ ಸೇರಿ ಬ್ಯಾಂಕ್ ಖಾತೆಗೆ 10 ಲಕ್ಷ ರೂಪಾಯಿ ಹಾಕಿಸಿಕೊಂಡಿದ್ದಾರೆ ಅಂತ ಶ್ವೇತಾ ಆರೋಪ ಮಾಡಿದ್ದಾಳೆ. ಶ್ವೇತಾ ಜೊತೆಗೆ ತಿರುಪತಿಗೆ ಹೋಗೋಕೆ ವರ್ತೂರ್ ಪ್ರಕಾಶ್ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರಂತೆ. ಟಿಕೆಟ್ ಬುಕ್ ಮಾಡಿದ ಫೋಟೋ ಸಹ ಲಭ್ಯವಾಗಿದೆ. ಸದ್ಯ ಇಬ್ಬರು ಸೇರಿ ಕೋಟ್ಯಾಂತರ ರೂಪಾಯಿ ವಂಚಿಸಿರೋದು ಗೊತ್ತಾಗಿದೆ.